ಅದು ಯಾಕೆ ಇಂಥ ಹಠಕ್ಕೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಇದನ್ನು ಮಾಡೇ ತೀರಬೇಕು ಅನ್ನುವಂಥ ಹಠಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡೋಕ್ಕೆ ತುಂಬ ಕೆಲಸ ಇದೆ. ಒಳ್ಳೆಯ ಹೆಸರನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ. 1.5 ವರ್ಷ ಅವಕಾಶ ಇರೋ ಟೈಮಲ್ಲಿ ಇಂಥದ್ದನ್ನೆಲ್ಲ ಮಾಡಿಕೊಂಡು ಮೈ ಮೇಲೆ ಎತ್ಕೊಂಡು ಗೋಜಲೆಬ್ಸ್ಕೊಂಡು ಇಂಥ ಟೀಕೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮಗೆ ಯಾಕೆ ಸೃಷ್ಟಿ ಮಾಡ್ಕೊಳ್ತಾ ಇದ್ರೋ ಅರ್ಥ ಆಗ್ತಿಲ್ಲ. ಮಾಡ್ಕೊಳ್ಳಿ. ಆದರೆ ಈಗ ರೈತರ ಮೇಲೆ ಹಾಕಿರುವಂಥ ಕೇಸ್ ವಿಚಾರ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿ ಹಾಡುತ್ತೆ. ಈಗ ಮಾನ್ಯ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ರೈತರ ಮೇಲೆ ಹಾಕಿರುವಂತಹ ಕೇಸ್ ಬಗ್ಗೆ FIRನ ದಾಖಲು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಿಡಿಕಾರಿರೋದು, ಜಿದ್ದಾಜಿದ್ದಿಗೆ ಬಿದ್ದು ಯಾಕೆ ಯೋಜನೆ ಮಾಡಬೇಕು? ದುಡ್ಡು ಹೊಡೆಯಲು ನಿಮಗೆ ರೈತರ ಭೂಮಿನೇ ಬೇಕಾ? ನಾನು ರೈತರ ಪರ, ನಾಳೆ ರೈತರನ್ನ ಭೇಟಿ ಮಾಡ್ತೀನಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ಈಗ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ. ನಾನು ಬಹುಶಃ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿದ ನಂತರ ದೆಹಲಿಗೆ ಹೋದರೆ ಸ್ಥಳಕ್ಕೆ ನಾನು ಪರಿಶೀಲನೆ ಮಾಡ್ಲಿಕ್ಕೆ ಹೋಗ್ತಾಯಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ ನಾನು ತರಾತುರಲ್ಲಿ ನಿಮಗೆ ಬಂದ ತಕ್ಷಣ ಏರ್ಪೋರ್ಟಿಂದ ಬಂದವ ನಿಮ್ಮನ್ನು ಕರೆದ ಉದ್ದೇಶವೇ ಪಾಪ ಅಲ್ಲಿ ಆ ಹೆಣ್ಮಕ್ಳ ಹೆಸರನ್ನೆಲ್ಲ ಸೇರಿಸಿ ಅವ್ರ ಮನೆ ಬಿಟ್ಟು ಓಡೋಗ್ಬೇಕೀಗ, ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ. ಆ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಮಾಡೋಕ್ಕೇನು ಹೊರಟರು ಒಂದು ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಬಿಟ್ಟಿದ್ದೀರಿ. ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನ ಹಾಕ್ಸೋರು ಏನು ಅಪಾದನೆ ಮಾಡ್ತಾವ್ರಲ್ಲ ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕಬೇಕಾಗಿತ್ತಾಗಿದ್ದರೆ ಇವತ್ತೆಲ್ಲ ನಾನು ನೋಡಿದೆ ಟಿ ವಿನಲ್ಲಿ ಅಪಾದನೆ ಮಾಡ್ತಾಯಿದ್ರು. ನನ್ನ ಹೆಸರನ್ನೇ ಹಾಕ್ಕೊಳ್ಳಿ, ಅಷ್ಟು ಧೈರ್ಯ ಇದ್ದರೆ ಯಾಕೆ ಹಾಕೊಂಡಿಲ್ಲ? ಬರೀ ಟಿ ವಿ ಮುಂದೆ ಪ್ರಚಾರಕ್ಕೆ ಕೇಳ್ಕತ್ತೀರಾ, ಮಾಧ್ಯಮದ ಮುಂದೆ. ಈಗ ನಿಮ್ಮ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಮಾಹಿತಿ ಇದ್ದರೆ ಕುಮಾರಸ್ವಾಮಿನೇ ಇದಕ್ಕೆಲ್ಲ ಚಿತಾವಣೆ ಮಾಡ್ತಾಯಿದ್ದಾನೆ ಅಂತ ಹೇಳಿ ಯಾತಕ್ಕೆ ನನ್ನ ಹೆಸರು ಬಿಟ್ಟಿದ್ದೀರಿ? ಯಾಕೆ ಹಾಕಿಲ್ಲ? ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ. ಈ ರೀತಿಯ ನಿಮ್ಮ ಬಂಡತನ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಇಷ್ಟೆಲ್ಲ ವಿರೋಧಗಳಿದ್ದರು ಅಂಥ ಒಂದು ಫಲವತ್ತಾದಂಥ ಕೃಷಿ ಭೂಮಿಗಳನ್ನು ಇವತ್ತು ಭೂಸ್ವಾಧೀನದ ಹೆಸರಿನಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ, ಯಾವ ಟೌನ್ಶಿಪ್ ಮಾಡ್ತೀರಪ್ಪ ನೀವು? ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿ ಇದು ಮಾನ್ಯ ಕೇಂದ್ರ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ನಾನೇ ಇದಕ್ಕೆ ಪ್ರೇರಣೆ ಕೊಟ್ಟಿದ್ದೀನಿ ಅನ್ನೋದಾದರೆ ನನ್ನ ಹೆಸರನ್ನೇ ಹಾಕಬೇಕಾಗಿತ್ತು ಮೊದಲನೇ ಆರೋಪಿಯಾಗಿ ಅಂತ ಹೇಳಿ.